ಹಂಗೆ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಆ್ಯಕ್ಚುಲಿ ಇವತ್ತು ಲ್ಯಾವಿಶ್ ಇವೆಂಟ್ಸ್ ಕಡೆಯಿಂದ ಇವತ್ತು ಬಲೂನ್ ಶವರ್ ಹೇಳಿದ್ದಾರೆ ಪ್ರಪೋಸಲ್ ಡೆಕೋರ್ಗೆ. ಸೊ ಇವತ್ತು ಬಂದಿದ್ದೀವಿ ಎಲ್ಲ. ಈಗ ಬಲೂನ್ಸ್ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀವಿ. ಬಾಯ್ಸ್ ಎಲ್ಲ ಫುಲ್ ಬ್ಲ್ಯಾಕಲ್ಲಿದ್ದೀವಿ. ಅಲ್ಲೊಬ್ಬ ಇದ್ದಾನೆ, ಇಲ್ಲಿನ ಮ್ಯಾನೇಜರ್ ಬರಬೇಕು. ಅವ್ರು ಬಂದಮೇಲೆ ಪರ್ಮಿಷನ್ ತಗೊಂಡಿದ್ದೀವಿ. ಆ್ಯಕ್ಚುಲಿ ಬಂದಮೇಲೆ ಲೊಕೇಶನ್ ತೋರಿಸ್ತಾರೆ, ಅಲ್ಲಿ ಬಲೂನ್ ಬ್ಲೋ ಮಾಡಿಕೊಂಡು ಇವತ್ತು ಒಂದು ಫ್ಯಾಂಟಾಸ್ಟಿಕ್ ಪ್ರಪೋಸಲ್ ಡೆಕೋರ್ ಇದೆ ನೋಡಿ. ಫುಲ್ ಬಿಗ್ ಕತ್ಲೆ ಕೋಣಲ್ಲಿ ಏನು ಮಾಡೋದು ಒಂದು ಕತ್ಲೆ ಕೋಣೆಲ್ಲೇ ಬಲೂನ್ ಉದ್ಬೇಕು. ಇಲ್ಲಿ ಈ ಜಾಗ ಕೊಡ್ತಾರೆ. ಈಗ ವರ್ಕ್ ಪರ್ಮಿಟ್ ಎಲ್ಲ ಸಿಕ್ಕಿದೆ. ಸೊ ಇವಾಗ ಕೆಲಸ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಕೊಟ್ಟಿದ್ದಾರೆ ಪ್ಲೇಸು ಬಲೂನ್ಸ್ ಬ್ಲೋ ಮಾಡ್ಕೊಳ್ಳೋಕೆ. ಸೊ ಬಾಯ್ಸ್ ಎಲ್ಲ ಒಂದೊಂದು ಕಡೆ ಇದ್ದಾರೆ, ಕರೀತಾ ಇದ್ದೀವಿ. ಕೆಲಸ ಸ್ಟಾರ್ಟ್ ಮಾಡಿ ಬೇಗ. ಸೊ ಈ ಐಫೋನಲ್ಲೇ ಕಾಣಿಸ್ತೈತಿಲ್ಲ ಬೆಳಕು. ನಮಗೆ ಈ ಜಾಗ ಕೊಟ್ಟಿದ್ದಾರೆ. ಈ ಜಾಗ ಫುಲ್ ಹಾರ್ಡಾಗಿದೆ. ಕೆಲಸ ಮಾಡಲ್ಲ, ಸುಮ್ಮನೆ ಕೂತ್ಕೊಳ್ಳೋದಿರಲ್ಲ. ಈ ಜಾಗ ಫುಲ್ ಹಾರ್ಡಿದೆ. ಬಲೂನ್ಸ್ ಕೆಳಗಡೆ ಹೊಡೆದೋಗುತ್ತೆ ಅಂತ ಏನಾದರೂ ಐಡಿಯಾ ಮಾಡ್ತಾ ಇದ್ದಾರೆ. ಇವಾಗ ಹೋಗ್ಬಿಟ್ಟು ಇಲ್ಲೆಲ್ಲ ಹಾರ್ಡಿದೆ ಅಂತ ಕೆಳಗಡೆ ಧೂಳು ಮಾಡಿ ತಿರ್ಸಿದ್ರೆ ಮತ್ತೆ ಬಲೂನು ಧೂಳಾಗುತ್ತೆ. ಒಟ್ಟಿಗೆ ಒಂದು ಸೈಡ್ ಹಾಕ್ರಿ, ಒಟ್ಟಿಗೆ ಒಂದು ಸೈಡ್ ಹಾಕೋ. ಯಾವ ಸೈಡ್ ಸ್ಮೂತ್ ಐತೆ ನೋಡ್ಕೊಂಡು ಹಾಕ್ರಿ. ನಮ್ಮ ಬಾಯ್ಸ್ ಹೋಗಿ ಪಾಪ ಇಲ್ಲಿ ಹಾರ್ಡಿದೆ ಅಂತ ತಗೊಂಬಂದಿದ್ದಾರೆ. ಅಣ್ಣ ಈ ಫ್ರೇಮ್ ತೆಗಿಬೋದಾ? ಫಿಕ್ಸ್ ಏನು ಮಾಡಿಲ್ಲ ಅಣ್ಣ. ಎಲ್ಲ ಕೆಳಗಡೆ ಹಿಂಗೆ ಇದೆ. ಇದನ್ನು ಸ್ಲೈಡ್ ಮಾಡಿದ್ರೆ ಹಿಂಗೆ ಡೌನ್ ಆಗುತ್ತೆ. ಅದೇ ಕೆಳಗೆ ಡೌನ್ ಮಾಡಾಮೇಲೆ ನಾವೇ ಫಿಕ್ಸ್ ಮಾಡಿಕೊಡ್ತೀವಿ ಆ ಥರ ಏನಿಲ್ಲ. ಓಕೆ ಅಣ್ಣ. ಇವಾಗ ಯಾಕೆ ಮಿಸ್ಸು ಚೆಕ್ ಮಾಡ್ಬಿಡೋಣ ಅಂತೀಯ? ಬನ್ನಿ ಗೈಸ್, ಎಲ್ಲ ಕೈ ಹಾಕ್ಬಿಡೋಣ, ಬೇಗ ಮುಗ್ದೋಗ್ಬಿಡುತ್ತೆ. ಬನ್ನಿ ಬನ್ನಿ ಬನ್ನಿ. ಹಾಂ, ಬೆಳಕಿಲ್ಲ. ಜಿ ಟಿ ಮಾಲಲ್ಲಿ ಓದ್ತಾವ್ರು ಇವರು. GPPನ ಡೂ ಇಟ್. ಲೆಟ್ ಸ್ಟಾರ್ಟ್. ಇವತ್ತು ಫಿಶ್ ಬಲೆ ತಂದಿದ್ದೀವಿ. ಫಿಶ್ ಬಲೆ ಒಳಗಡೆ ಇವತ್ತು ಬಲೂನ್ ಸಾಕೋದು. ಇವಾಗ ಫಿಶ್ ಹಿಡಿಯೋರು ಬಂದವ್ರು ನೋಡಿ. ಇವರೆಲ್ಲ ಫಿಶ್ ಹಿಡಿಯೋರು. ಊದ್ತಾನೆ ಇದ್ದೀವಿ. ಸಾಲ್ತಾನೆ ಇಲ್ಲ, ಜಾಸ್ತಿ ಆಯಿತು. ಸ್ವಲ್ಪ ಹಾಕೊಂಡಿದ್ದಾರೆ, ಇನ್ನೂ ಬೇಜಾನಾಗಿದೆ. ಮುಗಿತಾ ಬಂತು ಸ್ವಲ್ಪ, ಆಲ್ಮೋಸ್ಟ್. ಯಾಕೋ ಮಿಸ್ಸು ಚಿಕ್ಕದಾಯಿತು ಅಂತೈತೆ, ಅದಕ್ಕೆ ಒಂದು ಸ್ವಲ್ಪ ರೆಡಿ ಮಾಡ್ಕೊತಾ ಇದ್ದೀವಿ. ಹಿಡ್ಕೊಂಬಚ್ಚಿ 4 ಕಡೆ ಒಂದು ನೋಡಿ. ಅದೇ ಪ್ರಾಬ್ಲಮ್, ಮೂಲೆಗೆ ಹಾಕಿಲ್ಲ ಅಂದರೆ ಇಲ್ಲ. ವಿನಯ್, ನಾನು ಹೇಳ್ತಾರೆ ರೌಂಡ್ ಅಪ್ ಹಾಕಕ್ಕೆ ಏನು ಮಾಡ್ತೀವಿ? ಹಿಂಗೆ ಮೆಸ್ನ ಹಿಂಗೆ ರೌಂಡ್ ಅಪ್ ಮಾಡಬೇಕಲ್ಲ. ಏನೋ ನಮ್ಮನ್ನು ಮೂಟೆ ಕಟ್ಬೋದಾ? ಏನು ಮಾತಾಡ್ತೀರಲ್ಲ ಈ. ಹಾಯ್ ಗೈಸ್, ನಾವು ನೋಡಿದ್ರೆ ಕಡಿಮೆ ಆಗುತ್ತೆ ಅಂದ್ಕೊಂಡು ಇಲ್ಲಿ ನೋಡಿದ್ರೆ ಒಂದು 1000 ಜನ ಮಲ್ಕೊಳ್ಳೋಷ್ಟು ಜಾಗ ಇದೆ. ಸೊ ಕಂಟಿನ್ಯೂ ಮಾಡೋಣ ಬನ್ನಿ ಜಾಬು. ಆದರೂ ರಿಸ್ಕು ಗುರು ಇವೆಲ್ಲ. ಒಂಥರ ಒಂದೊಂದು ಕೈಯಲ್ಲಿ ಊದಿ ಇಷ್ಟೆಲ್ಲ ಮಾಡೋದು ತುಂಬ ರಿಸ್ಕ್ ಅಲ್ವಾ ಗೈಸ್? ಫುಲ್ಲು ರಿಸ್ಕು ಮಚ್ಚ. ಫುಲ್ಲು ಆಗಲಿ. ಓಯ್, ಬಲೂನ್ ಒಳಗಡೆನೆ ಕೂತ್ಕೊಂಡ್ಬಿಟ್ಟಿದ್ದೀರಲ್ಲ, ಸೂಪರ್. ಏನೋ ಮ್ಯಾಚ್ ಪರ್ಫಾರ್ಮ್ ಆಟ್ ಹ್ಯಾಪನಿಂಗ್. ವಾಟ್? ಕೈ ಉರಿತೈತಾ? ಹೋಗಿ ಗ್ಲೌಸ್ ತಗೊಂಬರ್ಲ ನೋಡಿ. ನನ್ನ ಕೈಯೆಲ್ಲ ಫುಲ್ ಆಲೆ ಬೊಬ್ಬೆ ಬಂದ್ಬಿಟ್ಟಿದೆ. ಎಲ್ಲರಿಗೂ ಹಂಗೆ ಆಗಿದೆ ಪಾಪ, ಕಷ್ಟ ಬಿದ್ದು ಮಾಡ್ತಾರೆ. ಓಯ್ ಇವಾಗೆಲ್ಲ ಆಗಿದೆ. ಮೆಸ್ ಕಟ್ತಾ ಇದ್ದೀವಿ. ಇವರು ಶೂ ಕಟ್ತಾವ್ರಿ. ಇವರು ಮೆಸ್ ಹಾಕ್ರಿ ಈಗ. ರೈಸ್ ಆಲ್ಮೋಸ್ಟ್ ರೆಡಿ ಆಗಿದೆ. ಆದರೂ ಹ್ಯಾಂಡಲ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಇದೊಂಥರ ನೀರು ಥರ. ಇವಾಗ ಈ ಥರ ಕಟ್ತಾ ಇದ್ದಾರೆ. ಓ, ಹೆವಿ ಕಷ್ಟ ಆಗ್ತೈತೆ. ಏನೋ ನಮ್ಮ ವಿನೋದ ಗೈಸ್ ಕಟ್ತಾ ಇದ್ದಾರೆ. ಐ ಸೂಪರ್ ಅಮ್ಮ. ಆ್ಯಕ್ಚುಲಿ ಯಾರೋ ಒಬ್ರು ಹೇಳಿದ್ರು ಆ ಕಡೆಯಿಂದ ಬರ್ರಿ ಅಂತ. ಗೈಸ್ ಹೆವಿ ರಿಸ್ಕ್ ಇದು ಮಾಡೋಷ್ಟರಲ್ಲಿ. ದೊಡ್ಡ ರಿಸ್ಕ್ ಕೆಲಸ. ರಿಸ್ಕು ಕೈ ಹಾಕ್ಬಿಟ್ಟು ಒಳ್ಳೆ ರಸ್ಕ್ ತಿನ್ನೋ ಥರ ಆಗೋಯ್ತು ಇವತ್ತು ನಮಗೆಲ್ಲ. ಎಷ್ಟೇ ಕಾಂಪ್ಲಿಕೇಟೆಡ್ ಆದರೂ ನಾವು ಮುಗಿಸ್ತೀವಿ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ. ಮಾಡೇ ಮಾಡ್ತೀವಿ.
ಧನು ಅವರೇ ಮುಗಿಸ್ತೀರಾ ಬೇಗ? ಏನು ನಿಮಗೆ ನಮ್ಮ ಹುಡುಗರೆಲ್ಲ ಆಲ್ಮೋಸ್ಟ್ ಮುಗಿತಾ ಬಂತು. ಇದು ಫ್ಲೆಕ್ಸು ಮೇಲಿಂದ ಡ್ರಾಪ್ ಮಾಡೋಕ್ಕೆ ಪ್ಲ್ಯಾನು. ನನ್ನ ಫ್ರೆಂಡ್ ವಿಡಿಯೋಗ್ರಾಫರ್ಸ್ ಎಲ್ಲ ರೆಡಿ ಇದ್ದಾರೆ. ಕಟ್ಟಕ್ಕೆ ಪಡ್ತಾರೋ ಪಾಟ್ ನೋಡಿದ್ರೆ ಅಲ್ಲ ಮದುವೆಯಲ್ಲಿ ಹೆಂಡತಿಗೆ ತಾಳಿ ಕಟ್ಟಕ್ಕೂ ಕಷ್ಟಪಡ್ತಾರೆ ಅವರೆಲ್ಲ. ಬಲೂನ್ ಊದಕ್ಕೆ 1 ಅವರ್, ನಾನು ಕಟ್ಟಕ್ಕೆ ಅದಕ್ಕೆ ಮುಕ್ಕಾಲು ಅವರು ಅದೇ ಬಿಚ್ಕೊಂತ. ಉಲ್ಟಾ ಹೋಗ್ಬೇಡ್ರು ಅತ್ತೋ. ನಾನು ಹೇಳ್ದಲ್ಲ ಸ್ವಾಮಿ ದಾರ ಅದನ್ನ ಆ ಕಡೆಯಿಂದ ನಾವು ಅನ್ಕೊಂಡಷ್ಟಕ್ಕಿಂತ ಜಾಸ್ತಿ ವೆಯ್ಟ್ ಆಗ್ಬಿಟ್ಟಿದೆ. ಸೊ ಕಟ್ಟಕ್ಕೆ ಏನು ಪ್ಲಾನ್ ಮಾಡೋದು ಗೊತ್ತಾಗ್ತಲ್ಲ. ಈ ಸೈಡ್ ಇಂದ ನಾವು ಒಂದ್ ಕಡೆ ಕಾರ್ನರ್ ಇಟ್ಕೊಬಿಟ್ಟು ಅಂದ್ರೆ ಕೆಳಗಡೆ ಇರ್ತಾರಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲ. ಬೇಡ, ಏನು ಗೊತ್ತಾ, ಹಿಂಗೆ ಇಟ್ಕೊಳ್ಳೋಣ. ಡ್ಯಾನ್ಸ್ ಮುಗಿದ ತಕ್ಷಣ ಎತ್ತು ಸುರೀರಿ. ಅದಿಲ್ಲಿ ಇದು ಮಾಡ್ತಾರೆ, ಫೋಟೋ ಶೂಟ್ ಮಾಡ್ತಾವ್ರೆ. ಯಾವಿವಲ್ಲ ಡೇ ಈ ಮೂಲೆ ಕಟ್ರ ಸಾಕು, ಇಲ್ಲೇ ಕಟ್ರೋ, ಸೆಂಟ್ರಿಗೆ ಬೇಡ. ಇಲ್ಲಿ ಡ್ಯಾನ್ಸರ್ಸ್ ಹೇಳ್ತೀನಿ ನಾನು, ಹೋಗ್ಬಿಟ್ಟು ತಲೆ ಕಟ್ಸ್ಕೊಬೇಡ, ಇಲ್ಲಿಂದ ಹಾಕಿದ್ರೆ ಹೋಗ್ಬೇಕು. ಏನ್ರಿ ರೀ ಫೋಟೋ ಶೂಟ್ ಬರೋದು. ವಿನಯ್ ಕಟ್ಕೊಳ್ಳೋ ದಾರ ಹಾಕೋ, ಸಿಂಗಲ್ ಮಾಡ್ಕೊಳ್ಳೋ ದಾರ ಸಿಂಗಲ್ ಮಾಡಿ ಬಿತ್ತಾಗ್ಲೇ ಬಲೂನು ಆರಾಮಾಗಿ ಇಟ್ಕೋ. ಓಕೆ ಗೈಸ್, ಇವಾಗೆಲ್ಲ ರೆಡಿ ಆಗಿದೆ ನೋಡಿ. ಎಷ್ಟು ಜನ ಮುತ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ. ಫುಲ್ ಜನ ನೋಡ್ತಾವ್ರೆ. ಬಟ್ ನಾವು ಬಿಡೋದು ಇನ್ನೂ ಲೇಟು, ಆದರೂ ಜನ ನೋಡ್ತಾವ್ರೆ. ಕೆಳಗಡೆನೂ ತುಂಬ ಜನ ಆಗ್ಬಿಟ್ಟಿದ್ದಾರೆ. ಬಿಚ್ಚರ್ ಗೊತ್ತಾನೆ ಕರೆಕ್ಟಾಗಿ. ಮಿಸ್ ಆಯಿತು ಅಂದರೆ ಮತ್ತೆ ಬಡೇನೆ ಬ್ಲೇಡ್ ಎತ್ಕೋ, ಇಲ್ಲಾಂದ್ರೆ ಬ್ಲೇಡ್ ಬರಲ್ಲ. ಸಿಂಪಲ್ ಥಿಂಗ್, ನೀನು ಅಷ್ಟು ಯೋಚನೆ ಮಾಡಬೇಡ. ಲೈಟಾಗಿ ಗೊತ್ತಾ ಥ್ರೆಡ್ನ ಕಟ್ ಮಾಡೋರು, ಥ್ರೆಡ್ನ ಕಟ್ ಮಾಡೋದು ಸಾಕು. ಹೌದಾ? ನೆಟ್ಗೆ ಥ್ರೆಡ್ಡಿಂದ ಹಾಕಿದ್ದೀರಾ ನೀವು? ನೆಟ್ ಕಟ್ ಮಾಡೋದು, ಥ್ರೆಡ್ ಕಟ್ ಮಾಡೋದು. ಯಾಕಂದ್ರೆ ನೆಟ್ಟಿಗೆ ಒಂದು ಥ್ರೆಡ್ ಕಟ್ಟಿದ್ದೀನಿ ಆಲ್ರೆಡಿ. ನೀವಿಬ್ರು ಇಲ್ಲಿ ಇರ್ತೀರಾ ಹಂಗಾದ್ರೆ? ಯಾರಿಬ್ರು? ನೀವಿಬ್ರು 3 ಜನ ಇರ್ಬೇಕು ಇಲ್ಲಿ. ನೀನು ಇಲ್ಲಿರೋ, ನಾನು ಕೆಳಗಡೆ ಇರ್ತೀನಿ. ಫ್ಲೆಕ್ಸ್ ಹತ್ರ ಇದ್ದು ಇರ್ತಾರೆ ಮತ್ತೆ ಇನ್ನು ಇಲ್ಲಿ. ಗೈಸ್, ಇದು ಅದು ಟಾಪ್ ಫ್ಲೋರು, ಇದು ಎಷ್ಟನೇ ಫ್ಲೋರು? ಇದು 3rd ಫ್ಲೋರ್ ಲೆಕ್ಕದ ಪ್ರಕಾರ. ಜನ ಅಂತೂ ತುಂಬ ತುಂಬ್ಕೊಂಡಿರೋ ಹೌದಲ್ಲ. ಬಾ ಗೈಸ್, ಕನ್ನಡಿಯಲ್ಲಿ ರಿಯಾಕ್ಷನ್ ನೋಡೋಕೆ ಮಚ್ಚಿ. ತುಂಬ ಜನ ನಿಂತ್ಕೊಂಡು ಇಲ್ಲೂ ಕೆಳಗಡೆ ಇದ್ದಾರೆ ಸ್ವಲ್ಪ. ನಮಸ್ಕಾರ. ಇಲ್ಲೋಡಿ ರಿಯಾಕ್ಷನು. ನಮ್ಮ ಹುಡುಗರು ಕಾಣಿಸ್ತಾರೆ ನೋಡಿ. ಇಲ್ಲಿ ನಮ್ಮ ಬಾಯಿ ಇಲ್ಲೋಗ ನಿಂತಿದ್ದಾನೆ, ಅಲ್ಲಿಬ್ರು ನಿಂತಿದ್ದಾರೆ. ಅಲ್ಲಿ ಇನ್ನೂ ಮುಗಿಯಲ್ಲ, ಲೇಟಾ? ತುಂಬ ಲೇಟು. ಕಾಣಿಸ್ತಾ ಇಲ್ವಲ್ಲ ಯಾರು? ಅದೇ ಮ್ಯಾಟ್ರು. ರೆಡಿ ಇರೋ. You a lot. I can feel your smile even when Guys, finally successful. Final match. ಹೌದಾ? ಹೆಂಗನ್ಸ್ತು? ಖುಷಿನಾ? ಫಸ್ಟ್ ಟೈಮು ಇವನ್ನ ನೋಡೇ ಕ್ರೌಡ್ ಓಡಾಗ್ಬಿಟ್ಟವ್ರೆ. ಖುಷಿ ಅನಿಸ್ತಾ ನಿಮಗೆ? ಫಸ್ಟ್ ಟೈಮ್ ಪ್ರಪೋಸಲ್ ಸೆವರು. ಹೆಂಗನ್ನಿಸ್ತು ಸರ್? ಏನು ಮಾಡೋಕ್ಕಾಗ ಸರ್? ಸಕ್ಸಸ್ಫುಲ್ ಆಯಿತು. ನಿಮ್ಗೆ ಚೆನ್ನಾಗಿ ಬಂತಾ? ಅರ್ಧ ಬರ್ಬೇಕು ಕರೆಕ್ಟ್ ಆಗಿತ್ತು. ವಿನಯ್ ಓಕೆನಾ? ಚೆನ್ನಾಗಿತ್ತಾ? ಖುಷಿ ಆಯ್ತಾ? ಹೆಂಗೋ ಮೇಡಿ ನಿಮ್ಮ ಹುಡುಗಿಗೂ ಮಾಡಿಬಿಡಿ.
ಗೈಸ್ ಮುಗೀತು, ಬನ್ನಿ ಕೇಕ್ ಕೊಡ್ತಾರೆ ಸ್ವಲ್ಪ ಬೈ ಕಾಲಲ್ಲಿ ನನ್ನ ಕೇಳಿ ಮಾತು ಕೇಳಕ್ ಬರ್ತಾನೆ. ನಾನು ಹೇಳಲಿಲ್ಲ, ನಾನು ಇರು ನಿನ್ನ ಕಾಲನ್ನ ಕನೆಕ್ಟ್ ಮಾಡ್ತಾ ಇದ್ದೆ, ಅಷ್ಟಲ್ಲಿ ನೀನು ಬಿಟ್ಟೆ ರೆಡಿ ನನ್ರಲ್ಲಿ ಕ್ಯಾಪ್ಚರ್ ಆಗಿಲ್ಲ, ಅದೇ ಬೇಜಾರಾಗ್ತಾರೆ. ನಾನು ರೆಡಿ ಇರಿ ಅಂದೆ, ಇವ್ರು ಯಾರ ಬಿಡಿ ಅಂತವ್ರು ಇಲ್ಲಿ ಇರೋರು, ಅದಕ್ಕೆ ಬಿಟ್ಬಿಟ್ರೆ ನೀವು ಗೈಸ್ ಎಲ್ಲ ಹ್ಯಾಪಿ ಫೇಸಸ್ ನಾವು ಮಾಡಿರೋ ಡೆಕೋರ್ಗೆ. ಬಟ್ ಜನ ಎಲ್ಲ ಹೊಟ್ಟೋಗ್ಬಿಟ್ರು, ಖಾಲಿ ಹೋಗ್ಬಿಟ್ರು. ಕ್ಯಾಮ್ರಾ ಟೀಮಾ ಕ್ಲೀನಾಗಿ ಎಡಿಟ್ ಮಾಡಿ ಕಳ್ಸಪ್ಪ ನಮ್ಮ ಪೇಜ್ಗೆ. ನಮ್ಮ ಟೀಮ ಇದು ಆ್ಯಕ್ಚುಲಿ. ನಾವು ಯಾವುದೇ ಇದ್ರು ಇವನಿಗೆ ವಿನೋದ್ಗೆ ಹೇಳೋದು, ಅದಕ್ಕೆ 3, 2, 1 ಗೋ.